ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಸೊ ಇವತ್ತು ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ತನ್ನೂ ಹೇಳ್ತಾಳೆ, ವಿಶ್ ಮಾಡ್ತಾಳೆ ನಿಮಗೆಲ್ಲ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೆ ಫ್ರೆಂಡ್ಸ್, ಲಾಸ್ಟ್ ವೀಕ್ ಅಂದರೆ ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆ ಮಾಡಿದಂಥ ಒಂದಷ್ಟು ವ್ಲಾಗ್ ಎಲ್ಲ ಇದೆ, ಅದನ್ನೆಲ್ಲ ಇವತ್ತು ಶೇರ್ ಮಾಡ್ತೀನಿ. ಸೊ ಮಾಡೋಕ್ಕಾಗಿರಲಿಲ್ಲ ನನ್ನ ಕೈಯಲ್ಲಿ. ಸೊ ಏನೋ ಸಮ್ ರೀಸನ್ಸ್ ಇತ್ತು, ಹಾಗಾಗಿ ನಾನು ಮಾಡೋಕ್ಕಾಗಿರಲಿಲ್ಲ. ಹಾಗೆಯೇ ಇವತ್ತು ಒಂದು ಪಾರ್ಸಲ್ ಕೂಡ ಬಂದಿದೆ. ಒಂದು ಆರ್ಡ್ರ್ ಮಾಡಿದ್ದೆ ಮೀಶೋಯಿಂದ. ಏನಂತಂದರೆ ಫ್ರಿಡ್ಜ್ ಕಂಟೈನರ್ಗಳು. ಸೊ ಫ್ರಿಡ್ಜ್ ಕಂಟೈನರ್ ಆರ್ಡ್ರ್ ಮಾಡಿದ್ದೀನಿ. ಸೊ ಅದನ್ನು ಅನ್ಬಾಕ್ಸ್ ಮಾಡ್ತೀನಿ. ಅದು ಹೇಗಿದೆ ಕ್ವಾಲಿಟಿ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ನಾನು ಯಾಕೆ ಈ ರೀತಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಸೊ ನೀವು ಈ ಥರ ಮಾತಾಡ್ಕೊಂಡು ವಿಡಿಯೋ ಮಾಡಿ, ನೀವು ಬರೀ ವಾಯ್ಸ್ ಓವರ್ ಕೊಡ್ತೀರಾ, ಮಾತಾಡ್ಕೊಂಡು ವಿಡಿಯೋ ಮಾಡಿ ಅಂತ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಹೇಳ್ತಾ ಇದ್ದೀರಾ. ಹಂಗಾಗಿ ನಾನು ಹಾಗೆ ಮಾತಾಡ್ಕೊಂಡೇ ವ್ಲಾಗ್ ಮಾಡ್ತೀನಿ. ಇನ್ಮೇಲೆ ಕಟ್ ಮಾಡ್ತೀಯ ಚಿನಿ? ಓಪನ್ ಮಾಡ್ತೀಯಾ? ಬಾ ಓಪನ್. ಸೊ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಇದೊಂದು ತೊಗೋಬೇಕು ಅಂತ. ಏನಂದರೆ ಫ್ರಿಜ್ಜು ಯಾವಾಗಲೂ ಅಷ್ಟೇ ನೀಟಾಗಿ ಆರ್ಗನೈಸ್ ಆಗಿದೆ ಅಂತ ಅನಿಸೋದೇ ಇಲ್ಲ ನನಗೆ. ಏನಾದರೂ ತರ್ತೀವಿ ಹಾಗೆ ಕವರ್ಗಳಲ್ಲಿ ಇಡೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಂಗಾಗಿ ಈ ಥರದ್ದೆಲ್ಲ ನಾನು ಸುಮಾರು ಸಲ ನೋಡ್ತಾನೇ ಇರ್ತಾಯಿದ್ದೆ ಮೀಶೋದಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ. ಸೊ ನೋಡೋಣ ತೊಗೊಂಡು, ಶುಂಠಿ ಹಾಗೆ ಹಸಿರು ಮೆಣಸಿನ್ಕಾಯಿ ಎಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತೊಗೊಂಡಿದ್ದೀನಿ. ಒಟ್ಟು ಇದು 6 ಪೀಸ್ ಬಂದಿದೆ. 6 ಪೀಸಿಗೆ ಇದಕ್ಕೆ 269 ರೂಪಾಯಿ ಪ್ರೈಸ್. 269ಕ್ಕೆ 6 ಬಾಕ್ಸ್ ಬಂದಿದೆ. ಟೈಟ್ ಇದೆಯಾ? ಎಳಿಬೇಕು ಸರಿ, ನಾನು ಹೇಳ್ತೀನಿ. ಫುಲ್ ಟೈಟ್ ಆಗಿದೆ ಅಲ್ವಾ? ಹೊಸದಲ್ವಾ, ಟೈಟಾಗಿ ಕೂತಿದೆ. ಏನಿದು ಒಂದೊಂದು kg ಇಡ್ಸೋವಷ್ಟು ಅನಿಸುತ್ತೆ. ಬಾಕ್ಸ್ ನೋಡಿದ್ರೆ 1 ಕಿಲೋ ಇಡ್ಸುತ್ತಲ್ವಾ, ಆ ಸೈಜಲ್ಲಿದೆ. ಇಲ್ಲಿ ನೋಡಿ, ಈ ರೀತಿ ಒಂದು ಪ್ಲಾಸ್ಟಿಕ್ದು ಕೊಟ್ಟಿದ್ದಾರೆ ಬಾಕ್ಸ್. ನೋಡಿ ಈ ರೀತಿಯಾಗಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮಾತ್ರ. ನೋಡಿ ಗಟ್ಟಿಯಾಗಿದೆ ಕ್ವಾಲಿಟಿ. ಇನ್ನು ಕ್ಯಾಪ್ ತೋರಿಸ್ಬೇಕಂದ್ರೆ ನೋಡಿ, ಕ್ಯಾಪು ಅಷ್ಟೇ ಗಟ್ಟಿ, ಪರವಾಗಿಲ್ಲ. ಕ್ಯಾಪ್ ಪರವಾಗಿಲ್ಲ, ಬಟ್ ಬಾಕ್ಸ್ ತುಂಬಾ ಚೆನ್ನಾಗಿದೆ, ಗಟ್ಟಿಯಾಗಿದೆ ಕ್ವಾಲಿಟಿ. ಸೊ ಇದು ಬೇಕಾದ್ರೆ ನಾನು ಮೀಶೋ ಇದ್ರ ಲಿಂಕ್ ಹಾಕಿರ್ತೀನಿ, ನೀವು ಬೇಕಿದ್ದರೆ ತರಿಸ್ಕೋಬೋದು. ಲಿಂಕು ಇಲ್ಲ ಕೋಡ್ ಹಾಕಿರ್ತೀನಿ. ಮೀಶೋದಲ್ಲಿ ಕೆಲವೊಮ್ಮೆ ಲಿಂಕೇ ಸಿಗಲ್ಲ, ಬರೀ ಕೋಡ್ ಸಿಗುತ್ತೆ. ಕೋಡ್ ಹಾಕಿರ್ತೀನಿ, ನೀವು ಬೇಕಂದರೆ ತರಿಸ್ಕೊಬೋದು. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯ್ತಿದ್ದು. ಅಂದರೆ ಏನಂದರೆ ಸ್ವಲ್ಪ 1 kg ಇಡಿಸ್ಬೋದು ಅಷ್ಟೇ. ನೋಡಿ ಈ ಥರ ಇದೆ ಫ್ರೆಂಡ್ಸ್. ನೋಡಿದ್ರಲ್ಲ, ನೋಡಿ ಚೆನ್ನಾಗಿದೆ. ಸೊ ನಾನು ಬೇಕಾದ್ರೆ ಕೋಡ್ ಹಾಕಿರ್ತೀನಿ. ಕೋಡು ಲಿಂಕ್ ಸಿಕ್ಕಿರೋ ಲಿಂಕೇ ಹಾಕ್ತೀನಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ನನಗೆ ತುಂಬಾ ಇಷ್ಟ ಆಯಿತು, ಪರವಾಗಿಲ್ಲ, ವರ್ತ್ ಅನಿಸ್ತು. 269 ರೂಪಾಯಿಗೆ ಆರಾಮಾಗಿ ತೊಗೋಬೋದು ಇದನ್ನು. ಸೊ ಮೆಣಸಿನ್ಕಾಯಿಗಳು ಹಾಕಿಡೋದಕ್ಕೆ, ಶುಂಠಿ ಹಾಕಿಡೋದಕ್ಕೆ, ಬೆಳ್ಳುಳ್ಳಿ ಎಲ್ಲ ಸುಲಿದೆ ಹಾಕ್ಕೊತೀವಿ ಅಂತ ಹೇಳಿದ್ರೆ ಹಾಕಿಟ್ಕೋಬೋದು. ತರಕಾರಿಗಳನ್ನೇನಾದರೂ ಕಟ್ ಮಾಡಿ ಇಟ್ಕೋತೀನಿ ಅಂದರೆ ಬೆಳಗ್ಗೆ ಅರ್ಜೆಂಟಿಗೆ ಮಾಡೋದಕ್ಕೆ ಕಟ್ ಮಾಡಿ ಇಟ್ಕೋತೀನಿ ಅಂದರೆ ಒಟ್ಟಾರೆ ನೀಟಾಗಿ ಕಾಣಿಸುತ್ತೆ. ನೀಟಾಗೆಲ್ಲ ನಾನು ಎಲ್ಲ ಆರ್ಗನೈಸ್ ಮಾಡಿದ ಮೇಲೆ ಕೂಡ ತೋರಿಸ್ತೀನಿ. ಇವತ್ತಿನ ವೀಡಿಯೋದಲ್ಲಿ ತೋರಿಸಲ್ಲ, ಇನ್ನೊಂದು ದಿನ ನಾನು ತೋರಿಸ್ತೀನಿ. ಇವತ್ತು ಇದನ್ನೆಲ್ಲ ತೊಳೆದು ನಾನೀಗ ಇದನ್ನು ಆರಕ್ಕೆಲ್ಲ ಇಡಬೇಕು. ಹಾಗೆಯೇ ಈ ವ್ಲಾಗ್ ಜೊತೆ ನಾನು ಇನ್ನೊಂದಷ್ಟು ಹಿಂದೆ ಮಾಡಿದಂಥ ವ್ಲಾಗ್ಗಳು, ನನಗೆ ಡೇ ಎಲ್ಲ ಮರ್ತೋಗ್ಬಿಟ್ಟಿದೆ. ಸೊ ಹಿಂದೆ ಮಾಡಿದಂಥ ಒಂದಷ್ಟು ಕ್ಲಿಪ್ಗಳೆಲ್ಲ ಇದೆ, ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ. ಊರಿಂದ ಬಂದಮೇಲೆ ನನಗೊಂಥರ
ಗಂಟ್ಲು ಬೇರೆ ಇದಾಗಿತ್ತು, ಹಂಗಾಗಿ ವ್ಲಾಗ್ ಹಾಕಲಿಲ್ಲ. ಓಕೆ, ಓಲ್ಡ್ ವಿಡಿಯೋಸ್ ಎಲ್ಲ ಇದೆ, ಪ್ಲೀಸ್ ವಾಚ್ ಮಾಡಿ ಪೂರ್ತಿಯಾಗಿ, ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ 6 ಬಾಕ್ಸು ಈಗ ಕಾಣಿಸ್ತಾ ಇದೆ. ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳಿಲ್ಲ. ಸೊ ಅಲ್ಲಿ ನೋಡಿ ಅಕ್ವೇರಿಯಮ್ ಕೆಳಗಡೆ ಹೋಗಿದೆ ನೋಡಿ, ಅಲ್ಲೊಂದು ಟಿಪಾಯಿ. ಸೊ ಅಲ್ಲಿ ಹೆಂಗೆ ಇಟ್ಟರು ಕೂಡ ಟಿ ವಿ ಲುಕ್ಕು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ತುಂಬ ಜನ ಹೇಳಿದರೆ ಅಲ್ಲಿ ನಿಮಗೆ ಟಿ ವಿ ಇಟ್ಟಿದ್ರಲ್ಲ ಅಲ್ಲಿ ಲುಕ್ ಚೆನ್ನಾಗಿಲ್ಲ ಅಂತ. ಸೊ ನಾನು ತುಂಬ ದಿವಸದಿಂದ ಅನ್ಕೋತಾ ಇದ್ದೆ. ಈ ಟಿಪಾಯಿ ಏನಿದೆ ನೋಡಿ, ಇದು ಸ್ವಲ್ಪ ಎಲ್ಲ ಕಿತ್ತೋಗಿದೆ. ಇದಕ್ಕೆ ಒಂದು ಇತ್ತಂದು ಹಾಕೋಣ ಅಂತಲೇ ಅಂದ್ಕೊಂಡೆ. ನೋಡಿ ಹೋಗಿದೆ, ಒಂದು ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿ ಅದರೆಲ್ಲ ಕಿತ್ತೋಗಿದೆ. ಇದ್ರ ಮೇಲೆ ಒಂದು ಎಂತ ಚಿಹ್ನೆ, ಅದು ಸ್ಟಿಕ್ಕರಾ, ಇದ್ರ ಮೇಲೆ ಏನೋ ತಂದು ಅಂಟಿಸ್ತೀನಿ. ಇದ್ರ ಮೇಲೆ ಒಂದು ವಾಲ್ ಪೇಪರ್ ಬರುತ್ತಲ್ವ, ಅದನ್ನ ತಂದು ಅಂಟಿಸೋಣ ಅಂತ ಅಂದ್ಕೊಂಡೆ. ಮತ್ತು ಈ ಟಿಪಾಯಿ ಕವರ್ ತಂದೆ ಅಲ್ವಾ, ಇದನ್ನೇ ಹಾಕಿದ್ದೀನಿ. ಇದು ಇಲ್ಲಿಗೆ ಬೇಕಾಗುತ್ತೆ ಅಂತೇಳಿ ಇಲ್ಲಿಟ್ಟಿದ್ದೀನಿ. ಹಾಗೆ ಅಲ್ಲಿಗೆ ಹೊಸ ತೊಗೊಂಬಂದ್ವಿ ನಾವು ಮೊನ್ನೆ. 1750 ರೂಪಾಯಿ, 2000 ಹೇಳಿದ್ರು ಅದಕ್ಕೆ. 1750 ರೂಪಾಯಿ ಕೊಟ್ಟು ತಂದು. ತುಂಬ ಚೆನ್ನಾಗಿದೆ ನೋಡಿ, ಅಲ್ಲಿ ಆ ರೀತಿಯಾಗಿದೆ ನೀಟಾಗಿ. ಈಗ ನನ್ನದು ಸಬ್ಬೂಫರು ಎಲ್ಲ ಹೋಗಿದೆ ಕೆಳಗಡೆ. ನಾವು ಅದ್ರ ಮೇಲೇ ಅಕ್ವೇರಿಯಂ ಇಟ್ಟರೆ ಇಲ್ಲಿ ಒಂಥರ ಸ್ಪೇಸ್ ಚೆನ್ನಾಗಾಗುತ್ತೆ. ಈ ಒಂದು ಟೇಬಲ್ಲು ನನಗೆ ದೇವ್ರ ಪೂಜೆ ಸಾಮಾನುಗಳನ್ನ ಅಲ್ಲಿ ಇಡಬೇಕಿನ್ನು, ಇಡೋಕ್ಕಾಗಿಲ್ಲ ನನಗೆ. 2-3 ದಿನದಿಂದ ಇಡಬೇಕು, ಎಲ್ಲ ನೀಟಾಗಿ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ನಮ್ಮಮ್ಮ ಬಂದಿದ್ದರು, ಆ ವಿಡಿಯೋನು ಕೂಡ ನಾನು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಸೊ ಆ ಬ್ಯುಸಿಯಲ್ಲಿ ನನಗೆ ಎಲ್ಲ ಆರ್ಗನೈಸ್ ಮಾಡೋಕ್ಕಾಗಲಿಲ್ಲ. ಹಾಗೆ ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆಯಾ ಈಗ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೂ ಸ್ವಲ್ಪ ಅಲ್ಲಿಗೆ ಫ್ಲವರ್ದು ಬರುತ್ತೆ ನೋಡಿ, ಚಿಕ್ಕ ಚಿಕ್ಕದು ಪ್ಲಾಸ್ಟಿಕ್ ಫ್ಲವರ್ ಥರ ಬರುತ್ತಲ್ಲ ಅದು. ನಾನು ಮುಂಚೆ ಎಲ್ಲ ತುಂಬ ಮನಿ ಪ್ಲ್ಯಾಂಟನ್ನ ಬೆಳೀತಾ ಇದ್ದೆ. ಅಂದರೆ ಗಾಜು ಬಾಟಲ್ ಬರುತ್ತಲ್ಲ ಅದರೊಳಗೆಲ್ಲ ಹಾಕಿ ಬೆಳೀತಾ ಇದ್ದೆ. ನಂಗೆ ತುಂಬ ಇಷ್ಟ ಮನಿ ಪ್ಲ್ಯಾಂಟ್ ಎಲ್ಲ ಗ್ಲಾಸ್ ಒಳಗಡೆ ಇಟ್ಟು ಬೆಳೆಯೋದು ಅಂತಂದರೆ. ಇವಾಗ ನಾನು ಈ ಮನೆಗೆ ಬಂದಮೇಲೆ ಎಲ್ಲ ಹೋಯ್ತಲ್ವ, ಹಂಗಾಗಿ ನಾನು ಬೆಳೀತಾ ಇಲ್ಲ. ಸೊ ನೋಡೋಣ, ಮನಿ ಪ್ಲ್ಯಾಂಟ್ ಆದರೆ ಮನಿ ಪ್ಲ್ಯಾಂಟನ್ನ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಯಾವುದಾದ್ರೂ ಚಿಕ್ಕ ಚಿಕ್ಕದು ಫ್ಲವರ್ದು ಬರುತ್ತಲ್ವ ಪ್ಲಾಸ್ಟಿಕ್ದು, ಆ ಥರದನ್ನೇ ಇಡ್ತೀನಿ. ನೀಟಾಗಿ ಆರ್ಗನೈಸ್ ಆಗಿ ಕಾಣುತ್ತೆ ಅಂತೇಳಿ ನೀವು ಹೇಳ್ತಾ ಇದ್ರಲ್ಲ ಅಂಥೇಳಿ ನನಗೂ ಹಂಗೆ ಅನ್ಸೋದು. ಏನೋ ಒಂಥರ ಮನೆ ಅಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ ಪ್ಲೇಸಲ್ಲಿ ಅಂತ ಅನ್ಸೋದು. ಇವಾಗ ನೋಡಿ, ಇನ್ನು ಸ್ವಲ್ಪ ಕನೆಕ್ಷನ್ಗೆ ಒಂದು ಇದು ಬೇಕು, ಪ್ಲಗ್ ಬಾಕ್ಸ್ ಬರುತ್ತಲ್ಲ ಅದೊಂದು ಬೇಕು. ಅದು ಬಂದರೆ ಅಲ್ಲಿ ಅಕ್ವೇರಿಯಮ್ದು ಲೈಟಿಂಗ್ಸಿಗೆಲ್ಲ ಸರಿಯಾಗುತ್ತೆ. ಸೊ ಇದೊಂದು ತೋರಿಸ್ಬೇಕಂತ ಅಂದ್ಕೊಂಡೆ, ಹಂಗಾಗಿ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯಿತಾ ಕಮೆಂಟ್ಸಲ್ಲಿ ತಿಳಿಸಿ ಈ ಟಿಪಾಯಿ. ಓಕೆ, ಈಗ ನಾನು ತುಂಬ ದಿನದ ನಂತರ ಸ್ವಲ್ಪ ದೊಡ್ಡ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಕ್ ಮಾಡಿದಂಥ ವೀಡಿಯೋಸ್ ಎಲ್ಲ ನಾನು ಶೇರ್ ಮಾಡ್ತೀನಿ ನೋಡಿ. ಹಾಗೆ ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಏನಾಗುತ್ತೆ ಅಂತ ಹೇಳಿದರೆ, ಸ್ಟಾರ್ಟಿಂಗು ಮಾತಾಡಿರೋದನ್ನೇ ಮತ್ತೆ ಮಾತಾಡ್ತೀರಾ ಅಂತ ನನಗೆ ಕೆಲವರು ಹೇಳಿದ್ರು. ಹೌದು, ನನಗೂ ಹಂಗೆ ಅನಿಸುತ್ತೆ. ನಾನು ಆಮೇಲೆ ವೀಡಿಯೋನ ನಾನು ವ್ಲಾಗ್ ಎಲ್ಲ ಮಾಡ್ಕೊಂಡಾದಮೇಲೆ ಮತ್ತೆ ನಾನು ಕೇಳೋದೇ ಇಲ್ಲ. ಕೆಲವು ಟೈಮ್ ಹಾಗೇ ಅಪ್ಲೋಡ್ ಮಾಡಿಬಿಡ್ತೀನಿ. ಆವಾಗ ನಾನು ಗಮನಿಸಿರೋದೇ ಇಲ್ಲ. ಇದನ್ನು ಮತ್ತೆ ಹೇಳ್ಬಿಟ್ಟಿದ್ದೀನ ಅಂತ. ಮೇಲೆ ಯಾವಾಗಲಾದರೂ ನೀವು ಹೇಳಿದ್ಮೇಲೆ ವೀಡಿಯೋ ನೋಡಿದಾಗ ನನಗೆ ಗೊತ್ತಾಗುತ್ತೆ. ಇನ್ನು ಮುಂದೆ ಆ ಮಿಸ್ಟೇಕ್ ಮಾಡಲ್ಲ. ಸಾಧ್ಯವಾದಷ್ಟು ಅದನ್ನು ನಾನು ಕಂಟ್ರೋಲ್ ಮಾಡ್ಕೋತೀನಿ. ಓಕೆನಾ? ಮುಂಚೆ ಸಪೋರ್ಟ್ ಮಾಡಿದ್ರಲ್ಲ, ಅದೇ ಥರ ಸಪೋರ್ಟ್ ಮಾಡಿ ಇನ್ನು. ಓಕೆನಾ? ಫುಲ್ ವೀಡಿಯೋ ಎಂಡ್ ತನಕ ವಾಚ್ ಮಾಡಿ. ಬಾಯ್. ಹಾಗೆ ಫ್ರೆಂಡ್ಸ್, ಇದು ಶುಕ್ರವಾರದ ವಿಡಿಯೋ. ಅಂದರೆ ಯಾವ ಶುಕ್ರವಾರ ಮಾಡಿದೆ ಅಂತ ನನಗೆ ಜ್ಞಾಪಕ ಬರ್ತಿಲ್ಲ. ಅಂದರೆ ಇದು ಊರಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಮಾಡಿಟ್ಕೊಂಡಂಥ ಕ್ಲಿಪ್ಪು. ಅಂದರೆ ನೀವು ಕೇಳಿದ್ರಿ ನನಗೆ, ಶುಕ್ರವಾರ ನಾನು ಬಿಡಿಸೋವಂಥ ಪದ್ಮ ರಂಗೋಲಿ ಏನಿದೆ ನೋಡಿ, ಅದನ್ನು ತೋರಿಸಿ ಅಂತ ಹೇಳ್ಬಿಟ್ಟು. ಅದು ನಾನು ಕೆಲವರು ಹೇಳಿದರು, ಅದು ದೇವ್ರ ಮನೆಗಳಲ್ಲಿ ಮಾತ್ರ ಬಿಡಿಸ್ಬೇಕು ಅಂತ ಹೇಳಿದರು. ಅಂದರೆ ಇದೆಲ್ಲ ನಾನು ಬೇರೆಯವರೆಲ್ಲ ತುಂಬ ಜನ ಬಿಡಿಸಿರೋದು ರೋಡಲ್ಲೆಲ್ಲ ನಾನು ನೋಡಿದ್ದೀನಿ. ಹಂಗಾಗಿ ನಾನು ಕೂಡ ಅವಾಗಿಂದ ಮುಂಚೆಯಿಂದ ಶುಕ್ರವಾರ ಅಂದರೆ ಇದೇ ರಂಗೋಲಿ ಬಿಡಿಸ್ತೀನಿ. ನಾವು ತುಳಿಯೋದಿಲ್ಲ ಈ ರಂಗೋಲಿನ. ಹಾಗೆ ಒಂದು ಕಡೆ ಬಿಡಿಸಿರ್ತೀವಲ್ವ, ನೀಟಾಗಿ ಓಡಾಡಬೇಕಾದ್ರೆ ನೋಡಿಕೊಂಡೇ ಓಡಾಡ್ತೀವಿ. ಹಾಗೆ ಶುಕ್ರವಾರ ಆಗಿರೋದ್ರಿಂದ ಇನ್ನೇನು ಅರಿಶಿನ ಎಲ್ಲ ನೀಟಾಗಿ ಹಚ್ಬಿಟ್ಟು, ಶುಕ್ರವಾರ ಅಂತಲ್ಲ, ನಾನು ರೆಗ್ಯುಲರಾಗಿ ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಹೊಸ್ತಿಲಿಗೆಲ್ಲ ನೀಟಾಗಿ ಅರಿಶಿನ ಹಚ್ಚಿ ಆಮೇಲೆ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಬಿಡಿಸ್ತೀನಿ. ಇದು ನಾನು ಪ್ರತಿದಿನದ ಅಭ್ಯಾಸ. ಅಂದರೆ ಯಾವತ್ತಾದರೂ ಒಂದೊಂದು ದಿನ ಮಾತ್ರ ಬಿಟ್ಬಿಡ್ತೀನಿ. ಅಂದರೆ ನಾವು ಮಾಡೋ ಆಗಿಲ್ದಿದ್ದ ದಿನ ಆ ಥರದ ಸಂದರ್ಭಗಳಲ್ಲಿ ನಾನು ಬಿಟ್ಬಿಡ್ತೀನಿ. ಇನ್ನು ಬಾಕಿ ಅಂತೆ ನಾನು ಅರಿಶಿನ ಹಚ್ಚಿ ರಂಗೋಲಿ ಬಿಡ್ತೀನಿ. ಅಂದರೆ ಬೆಳಗ್ಗೆ ಟೈಮು ಒಂದೊಂದು ಸತಿ ಅರ್ಲಿ ಮಾರ್ನಿಂಗೇ ಮಾಡಿರ್ತೀನಿ, ಒಂದೊಂದು ಸತಿ 10:30, 9 ಗಂಟೆ, 9:15 ಆ ಟೈಮಲ್ಲಿ. ಅಂದರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಮಾಡೋ ಅಂಥದ್ದು, ಆ ರೀತಿಯೂ ಮಾಡ್ತೀನಿ ನಾನು. ಸೊ ರಂಗೋಲಿ ಬಿಡಿಸೋದಂದರೆ ನನಗೆ ತುಂಬ ಇಷ್ಟ. ಆದರೆ ಇಲ್ಲಿ ಏನಾಗುತ್ತೆ ಅಂತೇಳಿ, ರಂಗೋಲಿ ಬಿಡಿಸಿರ್ತೀನಿ, ಇವಾಗ ಗಾಳಿ ಬೇರೆ ಜೋರು ಗಾಳಿ ಬೀಸುತ್ತೆ ನೋಡಿ, ಹಂಗಾಗಿ ರಂಗೋಲಿ ಇರೋದೇ ಇಲ್ಲ, ಗಾಳಿಗೆ ಹೋಗ್ಬಿಟ್ಟಿರುತ್ತೆ.
ಹಾಗೆ ಫ್ರೆಂಡ್ಸ್, ನಾನು ಸಣ್ಣ ಸಣ್ಣ ರಂಗೋಲಿಗಳನ್ನೆಲ್ಲ ಬಿಡಿಸ್ಬಿಟ್ಟು ಸ್ನೇಹಿತೆ ಕನ್ನಡ ಚಾನಲ್ ಅಂತ ಇದೆ ನೋಡಿ ನಂದು, ಆ ಚಾನಲ್ಗೆ ಹಾಕೋಣ ಅಂತೇಳಿ. ಯಾಕಂದರೆ ಅದು ತುಂಬ ದಿನದಿಂದ ಹಂಗೆ ಕೂತಿದೆ. ತುಂಬ ಜನ ಅಂದರೆ ಒಂದು 2700 ಜನ ಅದರಲ್ಲೂ ಸಬ್ಸ್ಕ್ರೈಬರ್ ಇದ್ದಾರೆ. ಆದರೂ ನಾನು ಆ ಒಂದು ಚಾನಲ್ನ ಮೂವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಅದು ಯಾಕೋ ಅದು ರನ್ನೇ ಆಗೋದಿಲ್ಲ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಏನು ವೀಡಿಯೋಸ್ ಹಾಕಿದರೂ ರನ್ ಆಗೋಲ್ಲ. ಬ್ಲಾಗ್ ಹಾಕಿದರೆ ಮೋಸ್ಟ್ಲಿ ರನ್ ಆಗ್ಬೋದು. ನಾನು ಇದರಲ್ಲಿ ಬ್ಲಾಗ್ ಹಾಕ್ತೀನಲ್ವ, ಅಟ್ಲೀಸ್ಟ್ ಅದರಲ್ಲಿ ಏನಾದರೂ ರೆಸಿಪಿ ಮಾಡಿದಾಗ ಹಂಗೆ ಸುಮ್ಮನೆ ಶೇರ್ ಮಾಡ್ತಿದ್ದೆ. ಅಂದರೆ ಅದಕ್ಕೆ ಅಂತಲೇ ನಾನು ಮನಸ್ಸಿಟ್ಟು ವ್ಲಾಗ್ ಅಂದರೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ರಂಗೋಲಿ ವಿಡಿಯೋಗಳನ್ನ ಸಣ್ಣದು ವಾರದಲ್ಲಿ ಒಂದು 2-3 ದಿನ ಹಾಕ್ತೀನಿ. ಪ್ಲೀಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ನಂಗೆ ರಂಗೋಲಿ ಬಿಡಿಸೋದು ತುಂಬ ಇಷ್ಟ. ನೋಡೋಣ, ಸಾಧ್ಯವಾದರೆ ಅದರಲ್ಲಿ ನಾನು ರಂಗೋಲಿ ವಿಡಿಯೋಗಳನ್ನ ಹಾಕ್ತೀನಿ. ನಿಮ್ಗೆ ಇಷ್ಟ ಆಗ್ಬೋದು. ಚಿಕ್ಕ ಚಿಕ್ಕ ಬಾರ್ಡ್ರ್ ರಂಗೋಲಿ, ಪುಟ್ಟ ರಂಗೋಲಿ ದಿನ ಬಿಡಿಸೋದಕ್ಕೆ ಆ ಥರದ್ದನ್ನು ಹಾಕ್ತೀನಿ. ಓಕೆ, ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್, ವಿಡಿಯೋನ ನೋಡಿ ಪೂರ್ತಿಯಾಗಿ. ಹಾಗೆ ಫ್ರೆಂಡ್ಸ್, ಈಗ ನಾನು ತುಳಸಿ ಗಿಡ ಹತ್ರ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ರಂಗೋಲಿ ಬಿಡಿಸ್ತಾ ಇದ್ದೀನಿ ನೋಡಿ. ನನಗೆ ನನ್ನ ನೆಲ್ಲಿಕಾಯಿ ಗಿಡ ನೋಡೋದಂದ್ರೇ ಒಂಥರ ಸಖತ್ತು ಖುಷಿ ಕೊಡುತ್ತೆ. ಆದರೆ ಏನಂತಂದರೆ, ಊರಿಂದ ಬಂದಾದಮೇಲೆ ದಿಢೀರ್ನೇ ಇಡೀ ನೆಲ್ಲಿಕಾಯಿ ಗಿಡ ಪೂರ್ತಿ ಒಣಗೋಯ್ತು. 3 ದಿನ, 4 ದಿನ, 5 ದಿನ ಬಿಟ್ಟರು ಯಾವತ್ತೂ ಕೂಡ ಅದು ಒಣಗೋಗ್ತಾ ಇರಲಿಲ್ಲ. ಅಂದರೆ ನೀರಿನ ಅಂಶ ಇರೋದಲ್ವ ಎಳ್ಕೊಂಡಿರೋದು. ಈಗ ಏನಾಯ್ತಂತ ಗೊತ್ತಿಲ್ಲ, 3 ದಿನ ಊರಿಂದ ಬರೋ ಅಷ್ಟರಲ್ಲಿ ಪೂರ್ತಿಯಾಗಿ ಒಣಗಿ ಎಲೆಗಳೆಲ್ಲ ಉದ್ರೋಗಿತ್ತು. ಸಖತ್ ಬೇಜಾರಾಗೋಯ್ತು. ತುಳಸಿ ಗಿಡನೂ ಸ್ವಲ್ಪ ಒಣಗಿತ್ತು, ಆದರೆ ತುಳಸಿ ಗಿಡ ಹೆಂಗೋ ಚಿಗುರ್ಕೋತು. ಅಂದರೆ ಒಂದು 2-3 ದಿನ ನೀರಿಲ್ಲ ಅಂದರೂ ಅದು ಒಣಗಿರಲಿಲ್ಲ ಅಷ್ಟೊಂದು. ನೀರು ಹಾಕಿದ ತಕ್ಷಣ ಅದು ಚೆನ್ನಾಗಿ ಎಲೆಗಳು ಇದಾಯಿತು. ಬಟ್ ಈ ನೆಲ್ಲಿಕಾಯಿ ಗಿಡ ಅಂತೂ ಪೂರ್ತಿಯಾಗಿ ಇದಾಗ್ಬಿಡ್ತು. ಸಖತ್ ಬೇಜಾರಾಯ್ತು ನನಗೆ. ಹಾಗೆ ಇಲ್ಲಿ ಶುಕ್ರವಾರ ದಿನ ನಾನು ಇದೇ ರಂಗೋಲಿ ಬಿಡಿಸೋದು, ಅಂದರೆ ತಾವರೆ ಹೂವನ್ನೇ ಬಿಡಿಸೋದು. ಅದರಲ್ಲೇ 2-3 ಥರ ಬಿಡಿಸ್ತೀನಿ ನೋಡಿ. ಎಷ್ಟು ಲಕ್ಷಣ ಕಾಣುತ್ತೆ ನನಗೆ ನೆಲ್ಲಿಕಾಯಿ ಗಿಡ. ನನ್ನ ತುಳಸಿ ಗಿಡ ನನ್ನ ಫೇವ್ರೇಟ್. ಅದು ಬೆಳಗ್ಗೆ ಎದ್ದ ತಕ್ಷಣ ಆ ಗಿಡ ನೋಡಿದ್ರೆ ಎಷ್ಟೋ ನನ್ನ ಮನಸ್ಸಿಗೆ ರಿಲ್ಯಾಕ್ಸ್ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಶುಕ್ರವಾರ ದಿನ ಈ ರಂಗೋಲಿಗಳು ನೋಡೋದೇ ಒಂದು ಖುಷಿ. ಹಾಗೆಯೇ ಇವತ್ತು ಬೆಳಗ್ಗೆನೇ ನಾನು ಅನ್ನ ಸಾಂಬಾರು ಮಾಡಿದೆ. ಅಂದರೆ ಇದ್ಕೊರೆ ಬೇಳೆ ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡಿದೆ. ತನುಗೆ ಇವಾಗ ರಜಾ ಕೊಟ್ಟಿದ್ದರು, ದಸರಾ ಹಾಲಿಡೇ ಕೊಟ್ಟಿದ್ದರು. ಹಾಗಾಗಿ ಸ್ಕೂಲ್ ಇದ್ದರೆ ಏನಾದರೂ ತಿಂಡಿ ಮಾಡೋದು ಮಾಡ್ತೀನಿ. ಇವತ್ತು ಸ್ಕೂಲ್ ಇಲ್ಲ ಅಂದರೂ ಮಾಡ್ತೀನಿ. ಇವತ್ತು ಯಾಕೆ ಅನ್ನ ಸಾಂಬಾರೇ ಮಾಡೋಣ ಅನ್ನಿಸ್ತು. ಬೆಳಗ್ಗೆನೇ ಏನು ಮಾಡೋದು ಅಂತ ಗೊತ್ತಾಗದೆ ಇದ್ಕೊರೆ ಬೇಳೆ ಆಲೂಗಡ್ಡೆ ಹಾಕಿ ಸಾರು ಮಾಡಿ ಅನ್ನ ಮಾಡಿಟ್ಟಿದ್ದೀನಿ. ಮತ್ತು ಏನು ವ್ಲಾಗ್ ಮಾಡಲಿಲ್ಲ ಆಗಲೆಲ್ಲ. ಸಂಜೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬರ್ತೀವಿ ಅಷ್ಟೊತ್ತಿಗೆ 1 hour ಬೇಕಾ ಪಿಜ್ಜಾ ತರೋಕ್ಕೆ? ಅದೆಲ್ಲ 2 ಡೆಲಿವರಿ ಬಾಯಿಗೆ ಒಂದು 10 ರೂಪಾಯಿ ಕೊಟ್ಟು ಆಚೆ ಕಳಿಸು. ಅನ್ನ ಮಾಡಿದ್ದೀನಿ ನೀನು ಈಗ ಏನು ಅದಷ್ಟೇನಾ ನಿನಗೆ? ವೆಜ್ ಪಿಜ್ಜಾನಾ ಇದು? ಅದು ಸೇಮ್ ಫ್ಲೇವರಾ?
ನಾನು ನೋಡ್ಲೇಬೇಕು ಈ ಮಮ್ಮಿ ಕೆಟ್ಟದಾಗಿದೆ ಚಿಲ್ಲಿ ಫ್ಲೇಕ್ಸ್ ಸೀದೋಗಿರೋ ಪಿಜ್ಜಾ ಎಷ್ಟು ತಂದಿದ್ಯಾ? ಜಾಸ್ತಿ ಅಲ್ಲ ಇದು ಹಾಕ್ಬೇಕು. ಹಾಕ್ಮನೆ ಇದ್ರ ಮೇಲೆ ಚಿಲ್ಲಿ ಫ್ಲೆಕ್ಸ್ ಇದನ್ನೇ 3 ಕೊಟ್ಟಿದ್ದಾರೆ ಆರಿಗೇನ ಫ್ಯಾನ್ ಆಫ್ ಮಾಡ್ಬೇಕಿತ್ತು ಯಾಕಂದ್ರೆ ತಣ್ಣಗಾಗುತ್ತೆ. ಬಿಡು ಸಾಕು, ಬೇಕಂತ ಖಾರ ಆಗಲಿ ಅಂತ. ಅದು ಬೈ ಮಿಸ್ ಆಗೋದಿಲ್ಲ. ಹೆಂಗಿದೆ ಸಖತ್ತಕ? ಯಾಕೆ ನಿಂಗೆ ಈಗ ಪಿಜ್ಜಾ ತಿನ್ನೋ ಹುಚ್ಚು ಇಷ್ಟೊಂದು? ಪಿಜ್ಜಾ ಅಂದರೆ ಆಗ್ತಾ ಇರಲಿಲ್ಲ, ಈಗ ಪಿಜ್ಜಾ ಪಿಜ್ಜಾ ಅಂತೀಯಲ್ಲ ಮರೆಯ. ಜಂಕ್ ಬಾಯ್ ಆಗ್ತಾ ಇದೆಯಾ ಬರ್ತಾ ಬರ್ತಾ? ವಯಸ್ಸಾದ್ಮೇಲೆ ನನ್ನ ಮಗು ಒಂದು ಜಂಕ್ ಗರ್ಲ್ ಆಗಿದೆ. ಬರೀ ಜಂಕ್ ಫುಡ್ ತಿಂದು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕೆ. ಇವತ್ತು ತಿಂತಾರೆ. ಆಗಲಿ, ನೀನು ಅವಳು ಹೇಳಿದಂಗೆ ಕುಣಿ, ಇಲ್ಲ ನೀನು ನಿಮ್ಮ ಅಪ್ಪ ಹೇಳ್ದಂಗೆ ಕುಣಿತಾನೆ. ಮನೆ ಇದು ಹಿಡ್ಕೊ, ಮನೆ ಬಿಡ್ಸೋಕು ಕ್ಯಾಮ್ರಾ ಹಿಡ್ಕೊ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ಈ ರಂಗೋಲಿ ಬಿಡಿಸಿದ್ದೆ ನೋಡಿ. ತುಳಸಿ ಕಟ್ಟೆ ಹತ್ರ ಒಂದು ತವರೆ ಹೂ ಬಿಡಿಸಿ ಈ ರಂಗೋಲಿ ಸಿಂಪಲ್ಲಾಗಿ ಏನು ತೋಚುತ್ತೆ ಅದನ್ನು ಬಿಡಿಸ್ತಾ ಇರ್ತೀನಿ. ಹಾಗೆ ಹೂವಂತೂ ನಮ್ಮ ಸೇವಂತಿಗೆ ಗಿಡದಲ್ಲಂತೂ ಹೂ ರೆಗ್ಯುಲರಾಗಿ ಇದ್ದೇ ಇರುತ್ತೆ. ಇದು ಸ್ಟಾಪ್ ಆಗೇ ಇಲ್ಲ, ಅಂದರೆ ಒಂದು ಎರಡು ಅಂತ ಬಿಡ್ತಾನೆ ಇರುತ್ತೆ. ಒಂದೊಂದು ಸತಿ ಪೂಜೆಗೂ ತೆಗೆದ್ಬಿಟ್ಟು ಇದನ್ನೇ ಮುಡಿಸ್ತಾ ಇರ್ತೀನಿ, ಖುಷಿ ಆಗುತ್ತೆ. ಹಾಗೆ ನನ್ನ ಹೊಸ ದಾಸವಾಳ ಗಿಡ ಯೆಲ್ಲೋ ಕಲರು, ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಆ ಯೆಲ್ಲೋ ಕಲರ್ ಹೂವನ್ನು ಕೂಡ ಚೆನ್ನಾಗಿ ಒಂದು 10-15 ಬಿಡ್ತು. ಹಾಗೆ ಒಂದೇ ಒಂದು ಟೊಮೆಟೊ ಬಿಟ್ಟಿದೆ ನೋಡಿ. ಸೊ ಅದಂತೂ ಒಂದೇ ಟೊಮೆಟೊ ಮತ್ತೆ ಬರ್ತಾನೇ ಇಲ್ಲ. ಸೊ ಇವು ಶನಿವಾರ ಆಗಿತ್ತು, ಇವತ್ತು ನವರಾತ್ರಿಯಲ್ಲಿ 7ನೇ ದಿವಸ ಇತ್ತು. ಇವತ್ತು ಸರಸ್ವತಿ ಪೂಜೆ ಇತ್ತಲ್ವ, ಹಂಗಾಗಿ ತನು ಬುಕ್ಸನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾಳೆ ನೋಡಿ. ಎಲ್ಲ ಅವಳು ಬುಕ್ಸ್ ಏನಿದೆ ಆ ಬುಕ್ಸ್ಗಳನ್ನೆಲ್ಲ ಜೋಡಿಸ್ಬಿಟ್ಟು ನೀಟಾಗಿ ಸ್ವಲ್ಪ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ದೀಪ ಹಚ್ತಾ ಇದ್ದಾಳೆ.